ನಮಸ್ತೆ, ವಿಕಸನ ಟಿವಿಯ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಟುಡೇಸ್ ಯೂತ್ ಟುಮಾರೋಸ್ ಫ್ಯೂಚರ್ ಅನ್ನೋ ಹಾಗೆ ಅತಿ ಸಣ್ಣ ಪ್ರಾಯದಲ್ಲೇ ಯಶಸ್ಸಿನ ಕಡೆ ದಾಪುಕಾಲಿಡುತ್ತಿರುವಂತಹ ನಮ್ಮ ಪದವಿ ಕಾಲೇಜಿನ ಪ್ರಥಮ BSc ವಿದ್ಯಾರ್ಥಿ ಹಾಗೂ ಸರ್ವಜ್ಞ ಇನ್ಫೋಟೆಕ್ LLP ಕಂಪನಿಯ CEO ಆದಂತಹ ಶ್ರೀನಿಧಿ ಭಟ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಸಕ್ಸಸ್ ಪಯಣದ ಬಗ್ಗೆ ನಾವು ಇದೀಗ ಮಾತಾಡೋಣ. ನಮಸ್ತೆ ಶ್ರೀನಿಧಿ, ವೆಲ್ಕಮ್ ಟು ದಿಸ್ ಅಂತರಂಗ ವಿಶೇಷ ಪ್ರೋಗ್ರಾಮ್. ಇಷ್ಟು ಸಣ್ಣ ಏಜಲ್ಲಿ ಇಂಥ ಒಂದು ದೊಡ್ಡ LLP ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಸೊ ನಾನು ಪ್ರಾರಂಭದ ದಿನಗಳಲ್ಲಿ ನಾನು ಒಂದು ಕಂಪನಿಯನ್ನು ಸ್ಥಾಪಿಸಬೇಕು ಅನ್ನುವಂಥ ಉದ್ದೇಶದಲ್ಲಿ ಪ್ರಾರಂಭಿಸಿದ್ದಲ್ಲ. ನನಗೆ ಎಳೆಯ ವಯಸ್ಸಿನಲ್ಲೇ ತಂತ್ರಜ್ಞಾನದಲ್ಲಿ ಮತ್ತು ಆಂಟ್ರಪ್ರೆನ್ಯೂರ್ಶಿಪ್ಪಲ್ಲಿ ತುಂಬ ಆಸಕ್ತಿ ಇತ್ತು. ಆದ ಕಾರಣ ನಾನು ಹೆಚ್ಚು ಅನ್ವೇಷಣೆಗಳನ್ನು ಮಾಡ್ತಾ ಹೋದೆ ಮತ್ತು ಒಂದೊಂದೇ ಹಂತ ಮುಂದೆ ಬರ್ತಾ ಒಂದು ಕಂಪನಿಯಾಗಿ ಹೊರಹೊಮ್ಮಿತು. ಸೊ ನಾನು 2-3 ವರ್ಷದ ನಿರಂತರವಾಗಿ ಪ್ರಯತ್ನಪಟ್ಟ ಪ್ರತಿಫಲವೇ ಈ ಸರ್ವಜ್ಞ ಇನ್ಫೋಟೆಕ್ LLP ಅಂತ ಹೇಳ್ಬೋದು. ಇದರಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಶ್ರೀನಿಧಿ? ಸೊ ಆ್ಯಸ್ ಆಫ್ ನೌ 6 ಪೀಪಲ್ ಆರ್ ವರ್ಕಿಂಗ್ ಫುಲ್ ಟೈಮ್, ಮತ್ತು ಇಂಟರ್ನ್ಶಿಪ್ ಪಾರ್ಟ್ ಟೈಮ್ ವರ್ಕರ್ಸ್ ಎಲ್ಲ ಸೇರಿ ಹತ್ರ ಒಂದು 15 ಜನ ಎಂಪ್ಲಾಯೀಸ್ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ರಿಯಲಿ ಗ್ರೇಟ್ ಟು ನೋ. ಇಂಥ ಸಣ್ಣ ಏಜಲ್ಲಿ ಅಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿರೋದು ಇಟ್ಸ್ ರಿಯಲಿ ಗ್ರೇಟ್. ಶ್ರೀನಿಧಿ, ಈ ಲೆವೆಲ್ಲಿಗೆ ಒಂದು ಕಂಪನಿಯನ್ನು ಬೆಳೆಸಬೇಕು ಅಂದರೆ ಅದಕ್ಕೊಂದು ಕೈಂಡ್ ಆಫ್ ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಇರಬೇಕು. ಸೊ ಅದೇನಂತ ಹೇಳ್ಬೋದಾ ವೀಕ್ಷಕರಿಗೆ? ಸೊ ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ಕಂಪನಿ ಸ್ಥಾಪಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ನನಗೆ ಇನೋವೇಷನ್ ಇರ್ಬೋದು, ತಂತ್ರಜ್ಞಾನದಲ್ಲಿ ಇನೋವೇಷನ್ ಇರ್ಬೋದು, ಅಥವಾ ಎಂಟರ್ಪ್ರೆನ್ಯೂರ್ಶಿಪ್ ಮೇಲೆ ತುಂಬ ಆಸಕ್ತಿ ಇದ್ದ ಕಾರಣ ನಾನು ಐ ಜಸ್ಟ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅಂದರೆ ಒಂದು ಗುರಿ ಇಟ್ಕೊಂಡು ಅಥವಾ ಮುಂದೊಂದು ದಿನ ಒಂದು ಕಂಪನಿ ಮಾಡಬೇಕು, ಇಷ್ಟು ಜನರಿಗೆ ಕೆಲಸ ಕೊಡಬೇಕು ಅನ್ನುವಂಥದ್ದು ನನ್ನ ಯೋಚನೆ ಇರಲಿಲ್ಲ. ಅಂದರೆ ಈ ರೀತಿ ಇವತ್ತಿನ ಹಂತದಲ್ಲಿ ನಮ್ಮ ಕಂಪನಿಯ ಸ್ಟ್ರಕ್ಚರ್ ಯಾವ ರೀತಿ ಇದೆ ಆ ರೀತಿ ಬರ್ತದೆ ಅಂತ ನನಗೆ ಇಮ್ಯಾಜಿನೇಷನ್ ಇರಲಿಲ್ಲ. ನಾನು ನನ್ನ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋದೆ, ನನ್ನ ಐಡಿಯಾಸ್ ಏನಿದೆ ಅದನ್ನು 100% ಅದಕ್ಕೆ ಕೊಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋದೆ. ಅದರ ಪ್ರತಿಫಲವಾಗಿ ಆ್ಯಸ್ ವಿ ಸ್ಟಾರ್ಟೆಡ್ ಟು ಎಕ್ಸ್ಪಾಂಡ್ ಅವರ್ ಕಂಪನಿ, ನಮಗೆ ಟೀಮಿನ ಅವಶ್ಯಕತೆ ಇತ್ತು. ಆದ ಕಾರಣ ನಾವು ಬೇರೆ ಕಾಲೇಜಸ್ಸಿಂದ ಇರ್ಬೋದು ಅಥವಾ ಬೇರೆ ಕಂಪನೀಸಲ್ಲಿ ಆಲ್ರೆಡಿ ಕೆಲಸ ಮಾಡಿ ಮೈಗ್ರೇಟ್ ಆಗುವಂತಹ ಐಡಿಯಾಸ್ ಇರುವವರನ್ನು, ಲೈಕ್ ಮೈಂಡೆಡ್ ಪೀಪಲನ್ನು ಒಟ್ಟು ಸೇರಿಸಿಕೊಂಡು ಈ ಒಂದು ಇಕೋಸಿಸ್ಟಮನ್ನು ನಾವು ಈಗ ಕಟ್ಟಿದ್ದೇವೆ ಅಂತ ಹೇಳ್ಬೋದು. ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೊಬ್ಬರು ಕೈಂಡ್ ಆಫ್ ಹೆಲ್ಪಿಂಗ್ ಬೇಕು. ಯಾಕೆಂದರೆ ಅಷ್ಟು ಮೇ ಬಿ ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಿದೆಯಾ ಈ ಕಂಪನಿಯನ್ನು? ಸೊ ಪ್ರಾಪರ್ ಕಂಪನಿ ಸ್ಟ್ರಕ್ಚರ್ ಮಾಡಿ ಒಂದು 2 years ಆಯ್ತು ಅಷ್ಟೇ. ಬಟ್ ಅರೌಂಡ್ 18 years. ನೌ ಐ ಆಮ್ 18, ಸೊ ಅರೌಂಡ್ 16 years. ಸೊ 16 yearsಲ್ಲಿ ಆ ಕಂಪನಿಯನ್ನು ಮಾಡಬೇಕು ಅಂದರೆ ಸೊ ಅದಕ್ಕೆ ಫಂಡಿಂಗ್ ಅಥವಾ ಈಗ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಹೋಸ್ಟಿಂಗಿಗೆ ಇದಕ್ಕೆಲ್ಲ ಒಂದು ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ. ಸೊ ಆ ಅಮೌಂಟ್ ಎಲ್ಲ ಎಲ್ಲಿಂದ ಸಿಕ್ತು, ಯಾರು ಸಪೋರ್ಟ್ ಮಾಡಿದರು? ಸೊ ಮೇಯ್ನಾಗಿ ಹೇಳಬೇಕು ಅಂತಂದರೆ ನಾನು ಇನಿಷಿಯಲಿ ಯಾವುದೇ ಫಂಡ್ ರೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಐ ಸ್ಟಾರ್ಟೆಡ್ ಆಫ್ ಅಂದರೆ ಸಣ್ಣ ವೆಬ್ಸೈಟ್, ಈಗ ಫ್ರೀ ಹೋಸ್ಟಿಂಗ್ ಎಲ್ಲ ಅವೈಲಬಲ್ ಇರ್ತದೆ. ಅಂದರೆ ಈಗ ಬ್ಲಾಗರ್ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್ ಇದೆ ಗೂಗಲಿದ್ದು. ಸೊ ಯು ಕ್ಯಾನ್ ಬಿಲ್ಡ್ HTML ಬೇಸ್ಡ್ ವೆಬ್ಸೈಟ್ಸ್ ಫಾರ್ ಫ್ರೀ. ಅಲ್ಲಿ ಹೋಸ್ಟಿಂಗ್ ಕೂಡ ಫ್ರೀ ಇರ್ತದೆ. ಸೊ ನೆಕ್ಸ್ಟ್ ಹಂತವಾಗಿ ಅರೌಂಡ್ ಒಂದು 2 years ಬ್ಯಾಕ್ ಬಟ್ ಇಂಡಿಯಾ ಟೆಕ್ ಲಿಮಿಟೆಡ್ ಅನ್ನುವಂತಹ ಒಂದು ಸಣ್ಣ ಟೆಕ್ ಆರ್ಗನೈಸೇಷನನ್ನು ಸ್ಥಾಪಿಸಿದೆ. ಆ ಸಂದರ್ಭದಲ್ಲಿ ನನ್ನ ರಿಲೇಟಿವ್ ಹಾಗೂ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದ ಕೇಶವ್ ಪ್ರಸಾದ್ ಸುರ್ಡೇಲ್ರವರನ್ನು ಅಪ್ರೋಚ್ ಆಗಿ ನಮ್ಮ ಐಡಿಯಾಸನ್ನು ಶೇರ್ ಮಾಡಿಕೊಂಡಾಗ ಹಿ ವಾಸ್ ಅ ಲೈಕ್ ಮೈಂಡೆಡ್ ಗೈ. ಅಂದರೆ ನನ್ನ ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾಯಿತ್ತು. ಅಂದರೆ ನಮ್ಮ ಇಬ್ಬರ ಗೋಲ್ ಕೂಡ ಸೇಮ್ ಆಗಿತ್ತು. ಆದ ಕಾರಣ ನಾವಿಬ್ಬರು ಸೇರಿ ಒಂದು ಸಣ್ಣ ಮಟ್ಟಿನ ಫಂಡ್ ರೇಸ್ ಮಾಡಿ ಸಣ್ಣ ಕಾಮರ್ಸ್ ವೆಬ್ಸೈಟ್ ಮತ್ತೊಂದು ನ್ಯೂಸ್ ಪೋರ್ಟಲನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನನಗೆ ಸಿಕ್ಕಿದ ಎಕ್ಸ್ಪೀರಿಯನ್ಸನ್ನು ನಾನು ಒಟ್ಟುಗೂಡಿಸಿ ಈ ಸರ್ವಜ್ಞ ಇನ್ಫೋಟೆಕ್ LLP ಅನ್ನುವಂಥ ಒಂದು ಪ್ರಾಪರ್ ಆರ್ಗನೈಸೇಷನನ್ನು ಫಾರ್ಮ್ ಮಾಡಿದೆ. ಈಗ ಎಷ್ಟೋ ಸ್ಟಾರ್ಟಪ್ಗಳು ಅಥವಾ ಎಷ್ಟೋ ಕಂಪನಿಗಳು ಒಂದು ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ಬೇಸಿಕ್, ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಥವಾ ಯಾವುದೋ ಕೋರ್ಸ್ಗಳು ಮಾಡಿಕೊಂಡು ಅದರ ಬಗ್ಗೆ ಕಲ್ತಿರ್ತಾರೆ ಅಥವಾ ಮಾಡಿರ್ತಾರೆ. ಈಗ
ನೀವು ಈ ಎಂಗೇಜಲ್ಲಿ ಅಷ್ಟು ವಿಷಯಗಳನ್ನು ಎಲ್ಲಿಂದ ಕಲ್ತ್ರಿ? ಹೇಗೆ ನಿಮಗೆ ಈಗ ಪ್ರೋಗ್ರಾಮಿಂಗ್ಗಳ ಬಗ್ಗೆ ಅಥವಾ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋ ಬಗ್ಗೆ ಹೇಗೆ ಇನ್ಫಾರ್ಮೇಷನ್ ಸಿಕ್ತು? ಸೊ ನಾನು ತುಂಬ ವರ್ಷಗಳ ಹಿಂದೆ, ಅಂದರೆ ನಾನೊಂದು ಸುಮಾರು 8ನೇ ತರಗತಿಯ ವಿದ್ಯಾರ್ಥಿ ಆಗಿದ್ದಾಗಲೇ ನಾನು ಇಂಟರ್ನೆಟ್ಟನ್ನು ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಅಂದರೆ ಒಂದು ರೀತಿಯಲ್ಲಿ ಯೂಟ್ಯೂಬ್ ನನ್ನ ತುಂಬ ಒಳ್ಳೆ ಫ್ರೆಂಡ್ ಆಗಿತ್ತು. ಸೊ ನನಗೆ ಏನು ಇನ್ಫಾರ್ಮೇಷನ್ ಬೇಕಿದ್ದರೂ ಯೂಟ್ಯೂಬಲ್ಲಿ ನಾನು ಆಕ್ಸೆಸ್ ಮಾಡ್ತಾ ಇದ್ದೆ. ಸೊ ಈಗ ವೆಬ್ಸೈಟ್ ಡೆವಲಪ್ಮೆಂಟ್ ಇರ್ಬೋದು, ಹೌ ಎ ವೆಬ್ಸೈಟ್ ವರ್ಕ್ಸ್, ಈ ಎಲ್ಲವನ್ನು ನಾನು ಯೂಟ್ಯೂಬ್ ಮೂಲಕ ತಿಳ್ಕೊಳ್ತಾ ಇದ್ದೆ. ಆಮೇಲೆ ನನಗೆ ಆವಾಗ ಕೂಡ ಮತ್ತು ಇವತ್ತಿಗೂ ನನಗೆ ಪ್ರೋಗ್ರಾಮಿಂಗ್ ತುಂಬ ಎಕ್ಸ್ಟೆನ್ಸಿವ್ ಆಗಿ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸುಮ್ಮನೊಂದು ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಇರ್ಬೋದು ಅಥವಾ ಜಸ್ಟ್ ಒಂದು ಸಣ್ಣ ಡಾಟಾಬೇಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಅದನ್ನು ಮಾತ್ರ ನಾನು ಯೂಟ್ಯೂಬಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಮಾತ್ರ ನನಗೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿನ ಬೇಸಿಕ್ಸನ್ನು ನಾನು ತಿಳ್ಕೊಂಡೆ ಮೊದಲಿಗೆ. ಈ ಬೇಸಿಕ್ಸ್ ನನಗೆ ಗೊತ್ತಿದ್ದ ಕಾರಣ ನನಗೊಂದು ಪ್ರಾಡಕ್ಟ್ ಡೆವಲಪ್ ಮಾಡಬೇಕು ಅಂತ ಇದ್ದರೆ ಒಂದು ಟೀಮನ್ನು ಹೈರ್ ಮಾಡಿ ಆ ಟೀಮನ್ನು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿಕೊಂಡು ಹೇಗೆ ಒಂದು ದಿ ಬೆಸ್ಟ್ ಪ್ರಾಡಕ್ಟನ್ನು ದಿ ಬೆಸ್ಟ್ ಔಟ್ಕಮನ್ನು ತರ್ಬೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಬಂತು. ಇದೇ ರೀತಿ ನಾನು ಮುಂದೆ ಹೋಗ್ತಾ ಬಂದೆ. ಈಗ ಇಲ್ಲಿ ಕಂಪನಿ ಒಂದು ಲೆವೆಲಲ್ಲಿ ಈಗ ಬೆಳೀತಿದೆ, ಇನ್ನು ಮುಂದೆ ಲೆವೆಲ್ ಬೆಳೆಸಬೇಕು ಅನ್ನೋ ಇಂಟೆನ್ಷನಿಂದ ಈಗ ಎಷ್ಟೋ ಜನ ಇಂಜಿನಿಯರಿಂಗ್ ಚೂಸ್ ಮಾಡ್ತಿದ್ರು. ಯಾಕೆಂದರೆ ಅಲ್ಲಿ ಇದಕ್ಕೆ ಹೆಲ್ಪ್ ಆಗುವಂಥ ಎಷ್ಟೋ ಕೋರ್ಸ್ಗಳಿದೆ. ಆ ಕೋರ್ಸ್ಗೆ ಹೋಗೋದು ಬಿಟ್ಟು ಯಾಕೆ BSc ಚೂಸ್ ಮಾಡಿದ್ರಿ? ಬಿಕಾಸ್ ಅದು ಕೂಡ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ. ಸೊ ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್ಸ್ ಅದರಲ್ಲಿ ಎಲ್ಲೂ ಸಿಗ್ತಿಲ್ಲ. ಯಾವ ಇಂಟೆನ್ಷನಿಂದ ನೀವು BSc ಬಂದ್ರಿ? ಅದೀಗ ನಿಮ್ಮ ವೆಂಚರ್ಗೆ ಪ್ರಾಬ್ಲಮ್ ಆಗಲ್ವಾ? ಸೊ ನಾನು BSc ಕೋರ್ಸನ್ನು ಆಪ್ಟ್ ಮಾಡಲಿಕ್ಕೆ 2 ಮುಖ್ಯವಾದಂತಹ ಕಾರಣಗಳಿವೆ. ಮೊದಲ ಕಾರಣ ಏನು ಅಂದರೆ, ಇಂಜಿನಿಯರಿಂಗ್ಗೆ ಕಂಪೇರ್ ಮಾಡಿದರೆ ಕಂಪ್ಯಾರಿಟಿವ್ಲಿ BScಯಲ್ಲಿ ನನಗೆ ನನ್ನ ವೆಂಚರ್ ಮೇಲೆ ಫೋಕಸ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತದೆ ಅನ್ನುವಂಥದ್ದು. ಸೊ ಸಿಲೆಬಸ್ ಅಷ್ಟು ಹೆವಿ ಆಗಿರೋದಿಲ್ಲ. ಆದ ಕಾರಣ ನನಗೆ ನನ್ನ ವೆಂಚರನ್ನು ನೋಡಿಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಸಿಗ್ತದೆ. ಅದು ಒಂದನೇ ಕಾರಣ. ಆದರೆ ಎರಡನೇ ಕಾರಣ ಏನು ಅಂದರೆ, ನನಗೆ ಥಿಯರಿಟಿಕಲ್ ಫಿಸಿಕ್ಸ್ ಮೇಲೆ ಬಹಳ ಹಿಂದಿನಿಂದಲೂ ತುಂಬ ಆಸಕ್ತಿ ಇದೆ. ಸೊ ಆದ ಕಾರಣ ನಾನು ಬೇರೆ ಕೋರ್ಸಸನ್ನು ಆಪ್ಟ್ ಮಾಡೋ ಬದಲು ನನಗೆ ನನ್ನ ವೆಂಚರಿಗೆ ಟೈಮ್ ಕೂಡ ಸಿಗ್ತದೆ, ಪ್ಲಸ್ ನನ್ನ ಇಂಟ್ರೆಸ್ಟ್ ಆದ ಥಿಯರಿಟಿಕಲ್ ಫಿಸಿಕ್ಸನ್ನು ಕೂಡ ಅಲ್ಪ ಸ್ವಲ್ಪ ಸಿಲೆಬಸ್ಸಲ್ಲಿ ಕವರ್ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು BSc PMC ಕಾಂಬಿನೇಷನನ್ನು ಆಪ್ಟ್ ಮಾಡಿದೆ. ದಟ್ಸ್ ರಿಯಲಿ ನೈಸ್ ಟು ನೋ. ಯಾಕೆಂದರೆ ಇಲ್ಲಿ ನಿಮಗೆ ಲ್ಯಾಬ್ ಆದ ನಂತರ ಒಂದಷ್ಟು ಟೈಮ್ ಸಿಗುತ್ತೆ. ಸೊ ನಿಮ್ಮ ಕಂಪನಿಗೆ ತುಂಬ ಟೈಮ್ ಕೊಡ್ಬೋದು ಖಂಡಿತ. ಆಗಲೇ ನೀವು ಹೇಳಿದ್ರಿ ಭಟ್ ಇಂಡಿಯಾ ಟೆಕ್ ಲಿಮಿಟೆಡ್ ಅಂತ ಒಂದು ಕಂಪನಿನ ಸಣ್ಣ ಮಟ್ಟಿಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ. ಅದರಲ್ಲಿ ನೀವು ಬೇಸಿಕಲಿ ನ್ಯೂಸ್ ಪೋರ್ಟಲನ್ನು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತ ಹೇಳಿದ್ರಿ. ನ್ಯೂಸ್ ಪೋರ್ಟಲ್ ಅದು ಹೇಗಿತ್ತು, ಯಾವ ಥರ ವರ್ಕ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಹೇಳ್ಬೋದಾ? ಸೊ ನಾನು ಈಗಾಗಲೇ ಹೇಳಿದಾಗೆ ನೀವು ಈ ಹಿಂದೆ ಒಂದು ಪ್ರಶ್ನೆ ಕೇಳಿದ್ರಿ, ಅಂದರೆ ಈ ಹೋಸ್ಟಿಂಗ್ ಮತ್ತು ಇತ್ಯಾದಿಗಳಿಗೆ ಫಂಡ್ ಎಲ್ಲಿಂದ ರೇಸ್ ಮಾಡಿದ್ರಿ ಅಂತ. ಸೊ ನಾವು BIMN ಅನ್ನುವಂತಹ ಒಂದು ನ್ಯೂಸ್ ಪೋರ್ಟಲನ್ನು ಪ್ರಾರಂಭಿಸಿದ್ದು. ಭಟ್ ಇಂಡಿಯಾ ಟೆಕ್ನ ಕೋಫೌಂಡರ್ ಕೇಶವ್ ಪ್ರಸಾದ್ ಸೂರ್ಡೇಲ್ ಮತ್ತು ನಾನು ಸೇರಿಕೊಂಡು ಮೊದಲಿಗೆ ಭಟ್ ಇಂಡಿಯಾ ಟೆಕ್ನ ಬ್ಯಾನರ್ನ ಅಂಡರಲ್ಲಿ ಮಾಡಿದಂತಹ ಪ್ರಾಡಕ್ಟ್ ಅಂದರೆ BIMN ನ್ಯೂಸ್ ಪೋರ್ಟಲ್. ಸೊ BIMN.in ಅನ್ನು ನಾವು ಮೊದಲಿಗೆ ಹೋಸ್ಟ್ ಮಾಡಿದ್ದು ಬ್ಲಾಗರಲ್ಲಿ. ಬ್ಲಾಗರ್ ಪ್ರೊವೈಡ್ಸ್ ಅಸ್ ಫ್ರೀ ಹೋಸ್ಟಿಂಗ್. ಸೊ ಜಸ್ಟ್ ಒಂದು ಡೊಮೈನ್ ನೇಮ್ ಬೈ ಮಾಡಿ BIMN.in ಅನ್ನು ಹೋಸ್ಟ್ ಮಾಡಿದ್ವಿ. ಮೊದಲು ಅದು ಜಸ್ಟ್ ಒಂದು ಇಂಗ್ಲೀಷ್ ನ್ಯೂಸ್ ಪೋರ್ಟಲ್ ಆಗಿತ್ತು. ಸೊ ನಾನೇ ನನ್ನ ಫ್ರೀ ಟೈಮಲ್ಲಿ ನ್ಯೂಸ್ ಕಂಟೆಂಟನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ ಆ ಪೋರ್ಟಲ್ಗೆ. ಒಂದು 30-40 ನ್ಯೂಸಸ್ ಎಲ್ಲ ಅಪ್ಲೋಡ್ ಮಾಡಿದ್ವಿ ಅರೌಂಡ್ 1 or 2 ವೀಕಲ್ಲಿ. ಮತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಹತ್ರ 40,000-50,000 ವ್ಯೂವರ್ಶಿಪ್ ಬಂದಿತ್ತು ಆ ನ್ಯೂಸ್ ಪೋರ್ಟಲಿಗೆ ವಿದಿನ್ 2-3 ವೀಕ್ಸ್. ಸೊ ದಟ್ ಈಸ್ ದ ಥಿಂಗ್. ಮತ್ತು ಅದರ ಸಕ್ಸಸ್ಸನ್ನು ನಾವು ನೋಡಿಕೊಂಡು BIMN ಗ್ರೂಪನ್ನು ನಾವು ಎಕ್ಸ್ಪಾಂಡ್ ಮಾಡ್ತಾ ಹೋದ್ವಿ. ಕನ್ನಡ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಲ್ಲಿ ಕೂಡ ನ್ಯೂಸ್ ಪೋರ್ಟಲನ್ನು ಲಾಂಚ್ ಮಾಡಿದ್ವಿ. kannada.bimn.in ಅಂತ ಕನ್ನಡ ಭಾಷೆಯಲ್ಲಿ ಕೂಡ ನ್ಯೂಸ್ ಪೋರ್ಟಲನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. hindi.bimn.in ಅಂತ ಹಿಂದಿ ಭಾಷೆಯಲ್ಲಿಯೂ ಕೂಡ ನ್ಯೂಸ್ ಪೋರ್ಟಲನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಆಮೇಲೆ ಹಂತವಾಗಿ ನಮಗೆ ಇಂಟರ್ನಲಿ ಫಂಡ್ ರೇಸ್ ಮಾಡಿಕೊಂಡು ಅದನ್ನು ಬೇರೆ ವರ್ಡ್ಪ್ರೆಸ್ ವೆಬ್ಸೈಟಾಗಿ ಕನ್ವರ್ಟ್ ಮಾಡಿದ್ವಿ. ಯಾಕಂದರೆ ವರ್ಡ್ಪ್ರೆಸ್ ವೆಬ್ಸೈಟಿಗೆ ಹೋಸ್ಟಿಂಗ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಬರ್ತದೆ. ಸೊ ದಟ್ ಈಸ್ ದ ಥಿಂಗ್. ಆಮೇಲೆ ಏನು ಮಾಡಿದ್ವಿ ಅಂದರೆ, ನಾವು ಪರ್ ಡೇ ನಾವು 2 or 3 ನ್ಯೂಸ್ ಹಾಕ್ತಾಯಿದ್ವಿ. ನಾನು ಮತ್ತು ಕೇಶವ್ ಪ್ರಸಾದ್ ಸೂರ್ಡೇಲ್ರವರು 1 or 2 or 3 ನ್ಯೂಸಸ್ ಹಾಕ್ತಾಯಿದ್ವಿ. ಆಮೇಲೆ ವಿ ಸ್ಟಾರ್ಟೆಡ್ ಟು ಎಕ್ಸ್ಪಾಂಡ್ ಅವರ್ ಟೀಮ್. ನಾವು ಎಕ್ಸ್ಪಾಂಡ್ ಮಾಡಿ ನಮ್ಮ ನ್ಯೂಸ್ ಪೋರ್ಟಲಲ್ಲಿ ಅರೌಂಡ್ 8 to 10 ಕಂಟೆಂಟ್ ರೈಟರ್ಸ್ ಆಗಿದ್ದರು. ಆ್ಯಂಡ್ 3 to 4 ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್
ವಿವೇಕಾನಂದ MCJ ಇಂದಲೂ ಕೂಡ ಬಂದಿದ್ದರು. ಸೊ ಆ್ಯಂಡ್ SDM ಮುಂತಾದ ಕಾಲೇಜುಗಳಿಂದ ಇಂಟರ್ನ್ಶಿಪ್ಪಿಗೆ ಕೂಡ ಬಂದಿದ್ದರು. ಸೊ ಇದನ್ನು ಗ್ರೋ ಮಾಡ್ತಾ 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 ನಮ್ಮ ವ್ಯೂವರ್ಶಿಪ್ ಅರೌಂಡ್ 3 ಲ್ಯಾಕಿಗೆ ರೀಚ್ ಆಯಿತು. 3 ಲ್ಯಾಕ್ ವ್ಯೂವರ್ಶಿಪ್ಪನ್ನು ನಾವು ಗೇನ್ ಮಾಡಿದ್ವಿ. ಪರ್ ಮಂತ್ 3 ಲ್ಯಾಕ್ ವ್ಯೂವರ್ಶಿಪ್ ಬರ್ತಾ ಇತ್ತು. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ BIMN ನ್ಯೂಸ್ ಪೋರ್ಟಲ್. ನೀವು ಅದಕ್ಕೆ ಆ್ಯಪ್ ಕೂಡ ಮಾಡಿದ್ರಿ ಅಂತ ಅನ್ಸುತ್ತೆ ಅಲ್ಲ, ಸಪ್ರೇಟ್ ವೆಬ್ಸೈಟ್ ಜೊತೆ? ಹೌದು, ವೆಬ್ಸೈಟ್ ಜೊತೆ ಒಂದು ಆಂಡ್ರಾಯ್ಡ್ ಆ್ಯಪ್ ಕೂಡ ಮಾಡಿದ್ವಿ ನ್ಯೂಸನ್ನು ಈಸಿಲಿ ಆಕ್ಸೆಸ್ ಮಾಡಲಿಕ್ಕೆ. ಗುಡ್ ಗುಡ್. ನೆಕ್ಸ್ಟ್ ಬರೋದೇನಂದ್ರೆ ನಾನು ಕೇಳ್ಪಟ್ಟಿದ್ದೀನಿ ನೀವು ತುಂಬ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಿ ಅಂತ. ಅದು ಹೇಗೆ ಬಟ್ ಇಂಡಿಯಾ ಟೆಕ್ ಲಿಮಿಟೆಡ್ ಎಲ್ಲ ಮಾಡ್ತಿದ್ದೀರಾ ಅಥವಾ ನಿಮ್ಮ ಸರ್ವಜ್ಞ ಇನ್ಫೋಟೆಕ್ ಅಂಡರಲ್ಲಿ ನೀವು, ಅಥವಾ ಅದಕ್ಕೆ ಸಪ್ರೇಟಾಗಿ ನೀವು ಇಂಡಿವಿಜುವಲ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಸೊ ಎಲ್ಲ ಕೂಡ ಮಾಡ್ತೀವಿ. ಅಂದರೆ ನಮ್ಮ ಕ್ಲೈಂಟ್ಸ್ ತುಂಬ ಯುನೀಕಾಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ. ಸೊ ಫಾರ್ ಸಮ್ ಗ್ರೂಪ್ ಆಫ್ ಕ್ಲೈಂಟ್ಸ್ ಸರ್ವಜ್ಞ ಇನ್ಫೋಟೆಕ್ ಅಂಡರಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೇವೆ. ಮತ್ತು ಕೆಲವು ನನ್ನ ಕ್ಲೋಸ್ ಸರ್ಕಲ್ಲಿರುವ ಕ್ಲೈಂಟ್ಸಿಗೆ ನಾನು ಇಂಡಿವಿಜುವಲ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೇನೆ. ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ, ಯಾವುದೇ ಒಂದು ಬಿಸ್ನೆಸ್ ಇರಲಿ ಅವರಿಗೊಂದು ಯುನೀಕ್ ಟಾರ್ಗೆಟ್ ಆಡಿಯನ್ಸ್ ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್, ಯು ಆರ್ ಸೆಲ್ಲಿಂಗ್ ಸಮ್ ಪ್ರಾಡಕ್ಟ್ ಅಂದರೆ ನಿಮ್ಮ ಪ್ರಾಡಕ್ಟನ್ನು ಬೈ ಮಾಡಲಿಕ್ಕೆ ಒಂದು ಯುನೀಕ್ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ. ಸೊ ವಿ ಹೆಲ್ಪ್ ಬಿಸ್ನೆಸಸ್ ಟು ರೀಚ್ ದೇರ್ ಯುನೀಕ್ ಟಾರ್ಗೆಟ್ ಆಡಿಯನ್ಸಸ್ ಅಂತ. ಸೊ ದಟ್ ಇಸ್ ಎ ಥಿಂಗ್ ವಿ ಡೂ ಇನ್ ಅಂಡರ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಅದು ಈಗಲೂ ನಡೀತಾ ಇದೆ? ಹಾಂ, ಈಗ ಸರ್ವಜ್ಞ ಇನ್ಫೋಟೆಕ್ನ ಬ್ಯಾನರ್ ಅಂಡರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಅಂದರೆ ನಾಟ್ ಓನ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವ ಮುಂಚೆ ಕ್ಲೈಂಟ್ಸಿಗೆ ಇಫ್ ದೇ ಡೋಂಟ್ ಹ್ಯಾವ್ ಗುಡ್ ವೆಬ್ಸೈಟ್ಸ್, ವಿ ಆ್ಯಕ್ಚುಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಡೆವಲಪ್ ಗುಡ್ ವೆಬ್ಸೈಟ್ಸ್ ಫಾರ್ ದ್ಯಾಟ್ ಕ್ಲೈಂಟ್. ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಂಡು ಅವರ ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ತೇವೆ. ಇತ್ತೀಚೆಗೆ ನಾನು ದೂರದರ್ಶನದಲ್ಲಿ ನಿಮ್ಮದೊಂದು ಇಂಟರ್ವ್ಯೂ ನೋಡಿದೆ ರಿಲೇಟೆಡ್ ಟು ಫಾರ್ಮರ್ಸ್, ಅವ್ರಿಗೋಸ್ಕರ ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಇದರಲ್ಲಿ ನೀವೊಂದು ಆ್ಯಪ್ ಡೆವಲಪ್ ಮಾಡಿದ್ದೀರಿ ಅಂತ. ಅದರ ಬಗ್ಗೆ ಹೇಳ್ಬೋದಾ? ಅಂದರೆ ಅದು ಹೇಗೆ ಫಾರ್ಮರ್ಸಿಗೆ ಹೆಲ್ಪ್ ಆಗುತ್ತೆ, ಯಾವ ಥರ ಅವರಿಗೆ ಅದನ್ನು ಯೂಸ್ ಮಾಡ್ಬೋದು, ಅದು ತುಂಬ ಈಸಿಲಿ ಆಕ್ಸೆಸಿಬಲ್ಲ? ಸೊ ಈ ಫಾರ್ಮರ್ಸ್ ಈ ಲಾಕ್ಡೌನ್ ಟೈಮಲ್ಲಿ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾಯಿದ್ರು. ಏನು ಅಂದರೆ ಫಿಸಿಕಲ್ ರಿಸಿಪ್ಟ್ ಕೊಡ್ತಾಯಿದ್ರು. ಅದು ಕೋವಿಡ್ ಟೈಮಲ್ಲಿ ಕೋವಿಡ್ ಟ್ರಾನ್ಸ್ಮಿಷನ್ ಆಗುವಂಥ ಫಿಯರ್ ಇರ್ತದೆ. ಆಮೇಲೆ ಆ ಚೀಟ್ ಬಿಸಾಡಿ ಹೋಗೋ ಚಾನ್ಸಸ್ ಉಂಟು. ಸೊ ಆದ ಕಾರಣ ನಾವೇನು ಮಾಡಿದ್ವಿ ಅಂದರೆ, ಈ ರಿಸಿಪ್ಟನ್ನು ಫಾರ್ಮರ್ಸಿಗೆ ಅವೈಲೇಬಲ್ ಮಾಡಿದರೆ ಕೋವಿಡ್ ಟ್ರಾನ್ಸ್ಮಿಷನ್ ಕೂಡ ಸಮಸ್ಯೆ ಆಗೋದಿಲ್ಲ. ಆಮೇಲೆ ಆ ರಿಸಿಪ್ಟ್ ಬಿಸಾಡಿ ಹೋಗೋ ಚಾನ್ಸು ಇಲ್ಲ. ಯಾಕಂದರೆ ನಾವು ಕ್ಲೌಡಲ್ಲಿ ಸ್ಟೋರೇಜ್ ಮಾಡಿದರೆ ಎನಿ ಟೈಮ್ ಅವರ ಯೂಸರ್ ID ಇರ್ಬೋದು, ಅವರ ಯುನೀಕ್ ಮೆಂಬರ್ ನಂಬರ್ ಹಾಕಿ ಅವರ ರಿಸಿಪ್ಟನ್ನೆಲ್ಲ ಆಕ್ಸೆಸ್ ಮಾಡ್ಬೋದು ಅಂತ. ಸೊ ಈ ಜಸ್ಟ್ ಥಾಟ್ ಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಬಟ್ ಇಂಡಿಯಾ ಟೆಕ್ನ ಕೋ-ಫೌಂಡರ್ ಕೇಶವ್ ಪ್ರಸಾದ್ ಸುರ್ಡೇಲ್ರವರು KMFಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಅವರಿಗೆ ಈ ಮಿಲ್ಕ್ ಸೆಕ್ಟರ್ ಮೇಲೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ನಾಲೆಜ್ ಇದೆ. ಸೊ ಆದ ಕಾರಣ ಅವರ ಹೆಲ್ಪ್ ತಗೊಂಡು ಹೌ ದ ಪ್ರೊಸೆಸ್ ವರ್ಕ್ಸ್ ಅನ್ನೋದನ್ನು ಸ್ವಲ್ಪ ಅನಲೈಸ್ ಮಾಡಿ ನಮ್ಮ ಟೀಮ್ ಈ MyMPCS ಅನ್ನೋ ಆ್ಯಪನ್ನು ಡೆವಲಪ್ ಮಾಡಿತ್ತು. ಆ್ಯಸ್ ಆಫ್ ನೌ ಅರೌಂಡ್ 5000 ಫಾರ್ಮರ್ಸ್ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಆ್ಯಪನ್ನು. ಸೊ ಆ್ಯಸ್ ಯು ಸೆಡ್, DD ಚಂದನ ಕೂಡ ಈ ನ್ಯೂಸನ್ನು ಕವರ್ ಮಾಡಿದೆ ಆ್ಯಂಡ್ ಅದರ್ ಪ್ರೆಸ್ಟೀಜಿಯಸ್ ಮೀಡಿಯಾ ಹೌಸಸ್ ಕೂಡ ಇದನ್ನು ಕವರ್ ಮಾಡಿದೆ. ಫಾರ್ಮರ್ಸಿಗೋಸ್ಕರ ಒಂದು ಒಳ್ಳೆ ಕೆಲಸವನ್ನು ಆಲ್ರೆಡಿ ಮಾಡಿದ್ದೀರಾ. ಆ್ಯಂಡ್ ಇಟ್ ಈಸ್ ಫ್ರೀ ಟು ಯೂಸ್. ದಟ್ಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ಲಿ ತುಂಬ ಈಸಿ ಆಕ್ಸೆಸಿಬಲ್ ಕೂಡ ಅಂತ ಅನ್ಸುತ್ತೆ. ತುಂಬ ಈಸಿಲಿ ಆಕ್ಸೆಸಿಬಲ್ ಆಗ್ತದೆ. ಅಂದರೆ ಈಗ ಫಾರ್ಮರ್ಸ್ ಅಂದರೆ ಅವರು ಹೆಚ್ಚಿನವರು ಇಲ್ಲಿಟ್ರೇಟ್ಸ್ ಇರ್ಬೋದು, ಅಂದರೆ ಎಜುಕೇಟೆಡ್ ಫಾರ್ಮರ್ಸ್ ಕೂಡ ಇದ್ದಾರೆ. ಬಟ್ ಮೋಸ್ಟ್ ಆಫ್ ದ ಕೇಸಸ್ ದೇ ಆರ್ ಇಲ್ಲಿಟ್ರೇಟ್ಸ್ ಆರ್ ಲೆಸ್ ಎಜುಕೇಟೆಡ್. ಸೊ ಅವರಿಗೆ ಈಸಿಲಿ ಆಕ್ಸೆಸ್ ಆಗುವಂತಹ ಆ್ಯಪನ್ನು ಡಿಸೈನ್ ಮಾಡಿದ್ದು. ಇದಿಷ್ಟು ನಾವು ಈ ರಿಲೇಟೆಡ್ ಟು ಈಗ ಟೆಕ್ ಇದೆಲ್ಲ ಬಂದರೆ, ನೀವು ಒಂದು ಟೀಚರ್ಸಿಗೆ ಎಸ್ಪೆಷಲಿ ಕೇರಳ ಟೀಚರ್ಸ್ ಆರ್ಗನೈಸೇಷನ್ ಅವ್ರ ಜೊತೆ ಏನೋ ಒಂದು ಟೈಅಪ್ ಆಗಿ ನೀವೊಂದು ಏನೋ ಪ್ರಾಡಕ್ಟ್ ಡೆವಲಪ್ ಮಾಡಿ ಕೊಟ್ಟಿದ್ರಿ, ಆ್ಯಪ್ ಅಂತ ನಾನು ಕೇಳ್ಪಟ್ಟಿದ್ದೆ. ಆ ಆ್ಯಪ್ ಅದು ಟೀಚರ್ಸ್ ಟೀಚರ್ ಆ್ಯಪ್ ಅಂತ. ಅದು ಹೇಗೆ ವರ್ಕ್ ಆಗ್ತಿದೆ, ಅದು ಯಾವ ಥರ ಟೀಚರ್ಸಿಗೆ ಅಥವಾ ಸ್ಟೂಡೆಂಟ್ಸಿಗೆ ಬೆನಿಫಿಟ್ ಆಗ್ತದೆ? ಸೊ ಟೀಚರ್ ಅನ್ನುವಂಥದ್ದು ಅದೊಂದು ಕೊಲಾಬರೇಟಿವ್ ಪ್ರಾಜೆಕ್ಟ್. ಕೇರಳದ ಇನ್ನೋವೇಟಿವ್ ಎಜು ಗ್ರೂಪ್ ಅನ್ನುವಂತಹ ಆರ್ಗನೈಸೇಷನ್, ಅಂದರೆ ಅದರ ಹೆಡ್ ಮಿಸ್ಟರ್ ರಂಜಿತ್ ಆ್ಯಂಡ್ ರಾಜೇಶ್ ಅಂತ, ಅವರೊಟ್ಟಿಗೆ ಟೈಅಪ್ ಮಾಡಿಕೊಂಡು ನಾವು ಟೀಚರ್ ಅನ್ನುವಂಥ ಆ್ಯಂಡ್ರಾಯ್ಡ್ ಆ್ಯಪನ್ನು ಡೆವಲಪ್ ಮಾಡಿದ್ವಿ ಆ್ಯಂಡ್ ಒಂದು ವೆಬ್ ಪೋರ್ಟಲ್ ಕೂಡ ಡೆವಲಪ್ ಮಾಡಿದ್ವಿ. ಅಂದರೆ ಲಾಕ್ಡೌನ್ ಟೈಮಲ್ಲಿ ಕೇರಳದ ಸ್ಟೂಡೆಂಟ್ಸಿಗೆ ನ್ಯೂಸ್ ಅಂದರೆ ಟೆಲಿವಿಷನ್ ಮೂಲಕ ಕ್ಲಾಸಸ್ ಆಗ್ತಾಯಿತ್ತು. ಬಟ್ ಅದನ್ನು ಫಾಲೋ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ವಾಟ್ಸಪ್ ಗ್ರೂಪ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಟೀಚರ್ಸ್ ನೋಟ್ಸ್ ಎಲ್ಲ ಕೊಡುವಂಥ ವ್ಯವಸ್ಥೆ ಇತ್ತು. ಬಟ್ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಈ ಪ್ರಾಬ್ಲಮನ್ನು ಅನಲೈಸ್ ಮಾಡಿ ಒಂದು ಆ್ಯಂಡ್ರಾಯ್ಡ್ ಆ್ಯಪನ್ನು ಡೆವಲಪ್ ಮಾಡಿದ್ವಿ. ಸೊ
ಇದಕ್ಕೆ ಎಂಟೈರ್ಲಿ ಹೆಲ್ಪ್ ಮಾಡಿರುವಂಥದ್ದು ಇನ್ನೋವೇಟಿವ್ ಎಜು ಗ್ರೂಪ್ನ ಹೆಡ್ ರಂಜಿತ್ ಆ್ಯಂಡ್ ರಾಜೇಶ್ ಅವರು. ಅಂದರೆ ಬಿಕಾಸ್ ಕೇರಳದ ಕಂಟೆಂಟ್ ನಮಗೆ ಗೊತ್ತಿಲ್ಲ ಆ್ಯಂಡ್ ಅದರ ಸಿಲೆಬಸ್ ಹೇಗೆ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ದೇ ಬೋತ್ ಆರ್ ಗೌರ್ಮೆಂಟ್ ಟೀಚರ್ಸ್ ಇನ್ ಕೇರಳ. ಸೊ ಅವರ ಹೆಲ್ಪ್ ತಗೊಂಡು ಟೀಚರನ್ನು ಆ್ಯಂಡ್ರಾಯ್ಡ್ ಆ್ಯಪ್ ಡೆವಲಪ್ ಮಾಡಿದ್ವಿ. ಇಲ್ಲಿ ವೆಬ್ ಪೇಜಸ್, ಇಂಟರಾಕ್ಟಿವ್ ವೆಬ್ ಪೇಜಸ್ ಮೂಲಕ ಸ್ಟೂಡೆಂಟ್ಸ್ ಸಿಲೆಬಸ್ಸನ್ನು ಅರ್ಥ ಮಾಡಿಕೊಳ್ಬೋದು. ಸೊ ಆ್ಯಸ್ ಆಫ್ ಟುಡೇ 25,000 ಸ್ಟೂಡೆಂಟ್ಸ್ ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಟೀಚರ್ ಆ್ಯಪ್. ಆ್ಯಂಡ್ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಗೂಗಲ್ ಪ್ಲೇ ಸ್ಟೋರಲ್ಲಿ ಟೀಚರ್ ಆ್ಯಪ್ ಅಂತ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಖಂಡಿತ ಚೆಕ್ ಮಾಡಿ. ಐ ಥಿಂಕ್ ಅದು 2 ಲ್ಯಾಂಗ್ವೇಜಲ್ಲಿ ಇದೆ ಅನ್ಸುತ್ತೆ. ಹೌದು, ಇಂಗ್ಲೀಷ್ ಮತ್ತು ಮಲಯಾಳ ಲ್ಯಾಂಗ್ವೇಜಲ್ಲಿ ಇದೆ ಆ್ಯಂಡ್ ಇಟ್ ಈಸ್ ಫ್ರೀ ಟು ಯೂಸ್. ಸ್ಟೂಡೆಂಟ್ಸ್ಗೆ ಇಟ್ ಈಸ್ ಫ್ರೀ ಟು ಯೂಸ್. ಕರೆಕ್ಟ್. ಇನ್ನು ಮುಖ್ಯವಾದ ವಿಷಯ ನಾನು ಕೇಳಬೇಕು ಅಂದಿದ್ರೆ, ನಾವೀಗ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ, ನ್ಯೂಸ್ ಬಗ್ಗೆ, ಆ್ಯಪ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಈಗ ಸರ್ವಜ್ಞ ಇನ್ಫೋಟೆಕ್ ಇದು CEO ನೀವು ಇದರ ಬಗ್ಗೆ ಹೇಳ್ಬೋದು. ಅಂದರೆ ಈಗ ಸರ್ವಜ್ಞ ಇನ್ಫೋಟೆಕ್ ಇಸ್ ಹೌ ಡಿಫ್ರೆಂಟ್, ಅದು ಏನು ಕೆಲಸ ಮಾಡ್ತದೆ? ಸೊ ಸರ್ವಜ್ಞ ಇನ್ಫೋಟೆಕ್ LLP ಈ ಬ್ಯಾನರ್ನ ಅಂಡರಲ್ಲಿ ನಾವು ತುಂಬ ಇನೋವೇಟಿವ್ ಟೆಕ್ ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡಿ ಲಾಂಚ್ ಮಾಡಿದ್ದೇವೆ ಆ್ಯಂಡ್ ಆ ಪ್ರೊಸೆಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಅಸ್ಯೂಮೇನೋ ಸರ್ವಜ್ಞ ಅಕಾಡೆಮಿ ಅನ್ನುವಂಥ ಒಂದು ಎಜುಟೆಕ್ ಪ್ರಾಡಕ್ಟನ್ನು ಕೂಡ ನಾವು ಸರ್ವಜ್ಞ ಇನ್ಫೋಟೆಕ್ನ ಬ್ಯಾನರ್ ಅಂಡರಲ್ಲಿ ತಂದಿದ್ದೇವೆ. ಸೊ ಆ ಸರ್ವಜ್ಞ ಅಕಾಡೆಮಿಯ ಮೇಯ್ನ್ ಏಮ್ ಏನು ಅಂದರೆ ಕ್ವಾಲಿಟಿ ಎಜುಕೇಷನನ್ನು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಟೂಡೆಂಟ್ಸಿಗೆ ತಲುಪಿಸುವ ಹಾಗೆ ಮಾಡಬೇಕು ಅಂತ. ಆ್ಯಸ್ ಆಫ್ ನೌ JEE, NEET, KCET ಆ್ಯಂಡ್ ಯೋಗ ಕ್ಲಾಸಸ್ನ ಕಂಟೆಂಟ್ ಡೆವಲಪ್ ಆಗ್ತಾ ಇದೆ. ಸೊ ಫಾರ್ಮಲಿ ಇಟ್ ವಾಸ್ ಇನಾಗ್ರೇಟೆಡ್ ಅರೌಂಡ್ 2 to 3 months ಬ್ಯಾಕ್. ಸೊ ಕಂಟೆಂಟ್ ಡೆವಲಪ್ ಆಗ್ತಾ ಇದೆ. ಸೊ ಅದರ ಆ್ಯಂಡ್ರಾಯ್ಡ್ ಆ್ಯಂಡ್ ಐಫೋನ್ ಆ್ಯಪ್ ನೆಕ್ಸ್ಟ್ ಮಂತ್ ಲಾಂಚ್ ಆಗ್ತಾ ಇದೆ. ಸೊ ಈಗ ನಾವು ಈಗ ಮಾಡಿದಂತಹ ಕಂಟೆಂಟ್ ಪ್ಲಸ್ ಇನ್ನೂ ಬೇರೆ ಲೆಕ್ಚರರ್ಸ್ ಒಟ್ಟಿಗೆ, ಬೇರೆ ಆರ್ಗನೈಸೇಷನ್ ಒಟ್ಟಿಗೆ ಟೈ ಅಪ್ ಮಾಡಿಕೊಂಡು ಮುಂದೆ ನಾವು ಕೋರ್ಸಸ್ ಮಾಡಲಿಕ್ಕಿದ್ದೇವೆ. ಆ ಕೋರ್ಸಸ್ ಎಲ್ಲ ಸರ್ವಜ್ಞ ಅಕಾಡೆಮಿ ಆ್ಯಪಲ್ಲಿ ಅವೈಲೇಬಲ್ ಇರ್ತದೆ. ಸಮ್ ಕೋರ್ಸಸ್ ಮೇ ಬಿ ಫ್ರೀ ಟು ಯೂಸ್. ಸೊ ನಮ್ಮ ಕೆಲವು ಪ್ರೊಫೆಷನಲ್ ಕೋರ್ಸಸ್ ಇರ್ಬೋದು, ಹೌ ಟು ಡೆವಲಪ್ ಸಮ್ ವೆಬ್ಸೈಟ್ಸ್ ಇನ್ ವರ್ಡ್ ಪ್ರೆಸ್ ಅಂತೆಲ್ಲ, ಅಂಥ ಜನರಿಗೆ ಯೂಸ್ ಆಗುವಂತಹ ಕೋರ್ಸಸ್ಸನ್ನು ನಾವು ಫ್ರೀಗೆ ಕೊಡುವ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಬಟ್ ಟು ರನ್ ದಿ ಆರ್ಗನೈಸೇಷನ್ ವಿ ನೀಡ್ ಸಮ್ ಫಂಡ್. ಆದ ಕಾರಣ ತುಂಬ ನಾಮಿನಲ್ ಕಾಸ್ಟನ್ನು ಫಿಕ್ಸ್ ಮಾಡಿ ಈ ಎಜುಕೇಷನಲ್ ಕಂಟೆಂಟನ್ನು ನಾವು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕಾಗಿದ್ದೇವೆ. ಇದೀಗ ಆಲ್ರೆಡಿ ಕೋರ್ಸೆರಾ ಅಂಥದ್ದು ಫೇಮಸ್ ಆಲ್ರೆಡಿ ವೆಬ್ಸೈಟ್ಸ್ ಇರುತ್ತೆ. ಅದೇ ಥರ ನೀವು ಯಾವುದಾದ್ರೂ ಯೂನಿವರ್ಸಿಟೀಸ್ ಜೊತೆ ಕಂಬೈನ್ ಆಗುವಂಥ ಅಥವಾ ಜಾಯಿಂಟ್ ವೆಂಚರ್ ಮಾಡುವಂಥ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಸೊ ಇನ್ ದ ನಿಯರ್ ಫ್ಯೂಚರ್ ಖಂಡಿತ ಆ ಪ್ಲ್ಯಾನ್ಸ್ ಇದೆ. ಈಗ UGC ಅಕ್ರೆಡಿಟೇಷನ್ ಸಿಕ್ಕಿದ್ರೆ, ಸೊ ಇನ್ ದ ನಿಯರ್ ಫ್ಯೂಚರ್ ನಾವೊಂದು ಕಂಪ್ಲೀಟ್ಲಿ ಆನ್ಲೈನ್ ಅಟೋನಮಸ್ ಯೂನಿವರ್ಸಿಟಿ ಮಾಡುವ ಪ್ಲ್ಯಾನ್ ಇದೆ ಇನ್ ದ ನಿಯರ್ ಫ್ಯೂಚರ್. ಲೈಕ್ ಯು ಮೈಟ್ ಬಿ ನೋಯಿಂಗ್ ಯೂನಿವರ್ಸಿಟಿ ಆಫ್ ಪೀಪಲ್ ಅನ್ನುವಂತಹ ಆನ್ಲೈನ್ ಯೂನಿವರ್ಸಿಟಿ ಈಗಾಗಲೇ ಎಕ್ಸಿಸ್ಟೆನ್ಸಲ್ಲಿ ಇದೆ. ಇಟ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ಆನ್ಲೈನ್ ಅಮೇರಿಕನ್ ಅಕ್ರೆಡಿಟೆಡ್ ಯೂನಿವರ್ಸಿಟಿ. ಸೊ ಸೇಮ್ ಕಾನ್ಸೆಪ್ಟನ್ನು ಇಂಡಿಯಾದಲ್ಲಿ ತಂದು ಇಂಡಿಯಾದ ರೂರಲ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಕಾರಣಕ್ಕೆ ಫಿಸಿಕಲ್ ಆಫ್ಲೈನ್ ಕಾಲೇಜಿಗೆ ಬರಲಿಕ್ಕೆ ಸಾಧ್ಯವಾಗದ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪ್ರೊಫೆಷನಲ್ಸ್ ಇರ್ಬೋದು, ಅವರಿಗೊಂದು ಸರ್ಟಿಫೈಡ್ ಕೋರ್ಸ್ ಅಂದರೆ ವ್ಯಾಲಿಡಿಟಿ ಇರುವಂತಹ ಒಂದು ಸರ್ಟಿಫೈಡ್ ಕೋರ್ಸಸ್ಸನ್ನು ನಾವು ಮಾಡಬೇಕು ಅಂತಾದರೆ ಮೇ ಬಿ UGC ಆರ್ ಮೇ ಬಿ ಅದರ್ ಅಟೋನಮಸ್ ಇನ್ಸ್ಟಿಟ್ಯೂಟ್ಸ್ ಒಟ್ಟಿಗೆ ಟೈ ಅಪ್ ಮಾಡಿಕೊಂಡು ಕೋರ್ಸಸ್ಸನ್ನು ಲಾಂಚ್ ಮಾಡಿ ಸರ್ಟಿಫೈಡ್ ಕೋರ್ಸಸ್ಸನ್ನು ಲಾಂಚ್ ಮಾಡಬೇಕು ಅಂತ ಇದ್ದೇವೆ. ಓಕೆ, ಸೊ ನಿಮ್ಮ ಪ್ಲ್ಯಾನ್ಸ್ ತುಂಬ ದೊಡ್ಡದಿದೆ, ಎಸ್ಪೆಷಲಿ ಇನ್ ಎಜುಕೇಷನ್ ಸೆಕ್ಟರ್ ಯು ಆರ್ ಬ್ರಿಂಗಿಂಗ್ ಸಮ್ ಚೇಂಜಸ್ ಅಂತ ಅನಿಸುತ್ತೆ. ಇದು ಈಗ ನೀವು ಪ್ಲ್ಯಾನ್ ಮಾಡ್ತಾ ಇರೋದು CET, KCET ಇದೆಲ್ಲ. ಸೊ ಹೈಯರ್ ಎಜುಕೇಷನ್ಗೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಎಸ್ಪೆಷಲಿ BSc ಆರ್ JAM ಎಕ್ಸಾಮ್ಸ್ ಈ ಥರದ್ದು. ಯಾಕೆಂದರೆ ಈ ಎಕ್ಸಾಮ್ಸ್ಗೆ ಎಲ್ಲೂ ಕೂಡ ಅಷ್ಟು ಸರಿಯಾದ ಆನ್ಲೈನ್ ಕೋಚಿಂಗ್ಗಳು ಲಭ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಪ್ರಕಾರ. ಆ ಥರದ್ದು ಏನಾದ್ರು ಪ್ಲ್ಯಾನ್ಸ್ ಇದೆಯಾ? ಸೊ ಖಂಡಿತ ಸಾಮಾನ್ಯ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಟ್ ಮೇ ಬಿ ಸಮ್ ಫೇಮಸ್ ಕಾಂಪಿಟೇಟಿವ್ ಎಕ್ಸಾಮ್ ಫಾರ್ ವಿಚ್ ಮೆನಿ ಪೀಪಲ್ ಆರ್ ಆಸ್ಪೈರಿಂಗ್ ಆರ್ ಯಾ ಮತ್ತು ತುಂಬ ಆಪರ್ಚುನಿಟೀಸ್ ಇರುವಂತಹ ಸಮ್ ಹಿಡನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು. ಎಲ್ಲ ರೇಂಜ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹವೆವರ್ ಕೋರ್ಸಸ್ ಇರ್ತದೆ. ಮತ್ತು ಹೈಯರ್ ಎಜುಕೇಷನ್ ಬಗ್ಗೆ ಕೇಳಿದ್ರಿ ಅಂದರೆ ಈಗ MBA, ಸೊ M.Tech, ದೇರ್ ಈಸ್ ಆಲ್ರೆಡಿ ಅ ಸ್ಟಾರ್ಟಪ್ ಕಾಲ್ಡ್ ಎಸ್ ಅಪ್ಗ್ರೇಡ್ in India, which is tying up with some universities to provide higher education in somewhat some affordable price. So I really respect and appreciate that team. So
in the near future maybe we too do the same to provide higher education. Okay. So apart from education, so ಬೇರೆ ಏನು ಪ್ಲಾನ್ಸ್ ಇದೆ ಫ್ರಮ್ ಸರ್ವಜ್ಞ ಅಕಾಡೆಮಿ? ಐ ಮೀನ್ ಸರ್ವಜ್ಞ ಅಕಾಡೆಮಿ ಇಸ್ ಫಾರ್ ಎಜುಕೇಶನ್. ಸರ್ವಜ್ಞ ಇನ್ಫೋಟೆಕ್ ಇಂದ ಬೇರೆ ಯಾವ ಥರದ ಪ್ಲಾನ್ಸ್ ಇನ್ ನಿಯರ್ ಫ್ಯೂಚರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಸರ್ವಜ್ಞ Infotech is way different from other tech companies. So what we will do is, so ಅಂದರೆ ಹೇಳಬೇಕು ಅಂದರೆ ನಮ್ಮಲ್ಲಿ ಬಂದಂತಹ ಅಟ್ಲೀಸ್ಟ್ 5 out of 10 clients will become our partners. So if 10 clients ನಮ್ಮ ಹತ್ರ ಬಂದರು ಅಂತ ಆದರೆ ಅದರಲ್ಲಿ ಇಫ್ ದೇ ಬ್ರಿಂಗ್ ವೆರಿ ಪ್ರಾಮಿಸಿಂಗ್ ಐಡಿಯಾ, ವಾಟ್ ವಿ ವಿಲ್ ಡೂ ಇಸ್, ಸೊ ವಿ ವಿಲ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ದಿ ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ವಿ ವಿಲ್ ಫಂಡ್ ದೇರ್ ಸ್ಟಾರ್ಟ್ಅಪ್ ಆ್ಯಂಡ್ ವಿ ವಿಲ್ ಬಿ ದ ಪಾರ್ಟ್ ಆಫ್ ದಟ್ ವೆಂಚರ್. ಸೊ ಈ ರೀತಿ ನಾವು ಪಾರ್ಟ್ನರ್ಶಿಪ್ ವೆಂಚರ್ ಥರ ಡೆವಲಪ್ ಮಾಡ್ತಾ ಇರುವ ಹಲವಾರು ಪ್ರಾಜೆಕ್ಟ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ in the near future, maybe first or second week of February, we are launching an meditech startup called as A1 Life Care. So our company is actually collaborating with Mr. Dr. Anil Rai, who has completed his MD and who has served for 5 years in UK, so in the sector of medicine, and also Mr. Raj Manohar, so who is a senior engineer. So we 3 people will be co-founding A1 Life Care. Okay. So in A1 Life Care there will be more than 1400 doctors. So what they will do is, if a rural guy or if any person wants to access quality health care, he can access that via A1 Life Care. Oh. So that is the thing, he can get prescriptions online. In the near future he can also order medicine online, he can get an health insurance online. And so our main focus is improvising healthcare and education. So it is the fundamentals. If we improve 2 things, we can build the nation. That's what I believe. So especially ಈ platform very rural ಅವರಿಗೆ ಅಥವಾ urban people can also use it? Like these platforms are being distributed everywhere. Like this platform is accessible from each and like nook and corner of this country, but we are motivating or we are targeting rural people. So that is our main concern. Like around 65 to 70% we have rural and semi-urban population. So what I believe is, if we keep our policy as the rural people first, like our company will be the first. So that is the thing. Correct. I think this is a very innovative idea ಅನಿಸುತ್ತೆ ನಮ್ಮ ಶ್ರೀನಿಧಿ ಅವ್ರದ್ದು. ಇನ್ನೊಂದು ನಾನು ಕ್ವೆಶನ್ ಕೇಳಬೇಕಾಗಿದ್ದು, ಸೊ ಅನೇಕ ರೀತಿಯಂಥ ಪ್ರೋಗ್ರಾಮ್ಗಳನ್ನು ನಿಮ್ಮ ಇನ್ಸ್ಟಿಟ್ಯೂಟಿಂದ ಅಥವಾ ನಿಮ್ಮ ಆರ್ಗನೈಸೇಷನಿಂದ ನಡೀತಾ ಇದೆ. ಈಗ ನಮ್ಮ ಕಾಲೇಜಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ, ಅಂದರೆ BSc ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, BCA ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ MCJ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ BA ಜರ್ನಲಿಸಮ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಇಂಥ ಮಕ್ಕಳಿಗೆ ನಿಮ್ಮ ಕಂಪನಿಯಲ್ಲಿ ಏನಾದರೂ ಆಪರ್ಚುನಿಟೀಸ್ ಇದೆಯಾ, ಅಥವಾ ಇದ್ದರೆ ನಮ್ಮ ಮಕ್ಕಳು ಹೇಗೆ ಅದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಹೇಳ್ಬೋದಾ? ಸೊ ಈಗ ಫೆಬ್ರವರಿ ಮಂತಲ್ಲಿ ಮೇ ಬಿ ಅರೌಂಡ್ ಸೆಕೆಂಡ್ ವೀಕ್ ಮೇ ಬಿ ಸ್ಟೂಡೆಂಟ್ಸ್ ಇದು ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ವಿ ವಿಲ್ ಬಿ ಎಸ್ಟಾಬ್ಲಿಷಿಂಗ್ ಆ್ಯನ್ IT ಸೆಲ್. ಸರ್ವಜ್ಞ ಇನ್ಫೋಟೆಕ್ನ ಒಂದು IT ಸೆಲ್ಲನ್ನು ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ ವಿ ಆರ್ ಎಸ್ಟಾಬ್ಲಿಷಿಂಗ್. ಸರ್ವಜ್ಞ ಇನ್ಫೋಟೆಕ್ನ IT ಸೆಲ್ಲಲ್ಲಿ ವಿ ವಿಲ್ ಬಿ ಗಿವಿಂಗ್ ಕೋರ್ಸಸ್ ಫಾರ್ AWS ಸರ್ಟಿಫಿಕೇಷನ್. ಸೊ ಆ್ಯಂಡ್ we are giving courses related to Python and Flutter, and our aim is to make the students of this institute industry ready, and for 3 to 4 months we will be training them extensively for free of cost. And after this training period, if we get really like motivational students who are really interested to do something, so we will be hiring them maybe as junior developers, junior web developers, or maybe as paid interns who will be benefiting our stipends. I think ಈ ಕಾರ್ಯಕ್ರಮ ನೋಡ್ತಾ ಇರೋ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ದಟ್ ಯು ಕ್ಯಾನ್ ಗೆಟ್, ಬಿಕಾಸ್ ಈಗೀಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ, ಆಪರ್ಚುನಿಟಿ ಸಿಗ್ತಿಲ್ಲ ಅಂತ ನಾವು ತುಂಬ ಕಡೆ ಹೇಳ್ತಾ ಇರ್ತೀವಿ. ಬಟ್ ಇದೀಗ ನಿಮ್ಮ ಕಾಲೇಜಲ್ಲೇ ಇಲ್ಲಿ ಒಂದು ಆಪರ್ಚುನಿಟಿ ಜನ್ರೇಟ್ ಆಗ್ತಾ ಇದೆ. ಅದ ಕಡೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ IT ಸೆಕ್ಟರಲ್ಲಿ, ಅದ್ರ ಕಡೆ ಹೋಗಬೇಕು
ಅನ್ನೋರಿಗೆ ಖಂಡಿತ ಈ IT ಸೆಲ್, ಸರ್ವಜ್ಞ IT ಸೆಲ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಂತ ನನಗನ್ಸುತ್ತೆ. ಖಂಡಿತ ಐ ಥಿಂಕ್ ಯಾವುದಾದ್ರು ವೆಬ್ಸೈಟ್ ಇದೆಯಾ, ವಿಸಿಟ್ ಮಾಡಿ ಅದರಲ್ಲಿ ನೋಡುವ ಹಾಗೆ, ಅಥವಾ ಇನ್ನೂ ಡೆವಲಪ್ ಮಾಡ್ತಾ ಇದ್ದೀರಾ? ಸೊ ನಮ್ಮ ಸರ್ವಜ್ಞ infotech.com ವೆಬ್ಸೈಟಲ್ಲಿ ಅಂದರೆ ಇನ್ನೊಂದು 1 or 2 ವೀಕ್ಸಲ್ಲಿ ವಿ ವಿಲ್ ಬಿ ಲಾಂಚಿಂಗ್ ಅ ಸಪ್ರೇಟ್ ಪೋರ್ಟಲ್. ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಯು ಜಸ್ಟ್ ಕೀಪ್ ಸೊ ಅಪ್ಡೇಟಿಂಗ್ ದ್ಯಾಟ್ ಥಿಂಗ್. ಲೈಕ್ ನೀವು ಈ IT ಸೆಲ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಯು ಮೇ ಅಪ್ರೋಚ್ ಆಫ್ಲೈನ್, ಲೈಕ್ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸನ್ನು ಅಪ್ರೋಚ್ ಮಾಡಿದರೆ ಅವರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇರ್ತದೆ. ಅಥವಾ ಇನ್ನು ಒಂದು 2-3 ಡೇಸಲ್ಲಿ ನಾವು ಸರ್ವಜ್ಞ infotech.com ವೆಬ್ಸೈಟಲ್ಲಿ ಇದರ ಪೋರ್ಟಲನ್ನು ನಾವು ಪಬ್ಲಿಷ್ ಮಾಡ್ತೇವೆ. ಓಕೆ, ಇದೀಗ ಇಷ್ಟು ಯಂಗ್ ಏಜಲ್ಲಿ ಹೀಗೆ ಅಚೀವ್ ಮಾಡಿರೋದಕ್ಕೆ ನಿಮ್ಮ ಮೋಟಿವೇಶನ್ ಬಗ್ಗೆ ಅಥವಾ ನಿಮ್ಮ ಕಂಪನಿ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಈಗ ಇದನ್ನು ನೋಡ್ತಾ ಇರುವಂತಹ ಅನೇಕ ಯುವಕರಿಗೆ ನೀವೇನು ಹೇಳಬೇಕಂತ ಅನ್ನಿಸ್ತದೆ ಅಂದರೆ, ಏಜ್ ಇಸ್ ನಾಟ್ ಅ ಬ್ಯಾರಿಯರ್ ಅನ್ನೋದು ಯು ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಇದಕ್ಕೆ. ಅದಕ್ಕೆ ನಮ್ಮ ಕಾಲೇಜಲ್ಲಿ ಈಗ 2500+ ವಿದ್ಯಾರ್ಥಿಗಳಿದ್ದಾರೆ, ಅಥವಾ ಡಿಗ್ರಿ ಕಲಿತಾ ಇರುವಂಥ ಎಷ್ಟೋ ಮಕ್ಕಳಿಗೆ ಯು ಆರ್ ಒನ್ ಆಫ್ ದ ಮೋಟಿವೇಶನ್. ಅದಕ್ಕೆ ನೀವು ಅವ್ರಿಗೊಂದು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸೊ ಮೆಸೇಜ್ ಅಂದರೆ, ಈಗ ಏಜ್ ಇಸ್ ನಾಟ್ ಅ ಬ್ಯಾರಿಯರ್ ಅಂತ ನೀವು ಆಲ್ರೆಡಿ ಹೇಳಿದ್ದೀರಿ. ಸೊ ಎಷ್ಟೋ ಜನ ಇದನ್ನು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ಈಗ ವಾಟ್ ಐ ಬಿಲೀವ್ ಇಸ್ ಅವರ್ ಮೈಂಡ್ ಆ್ಯಂಡ್ ಅವರ್ ವಿಲ್ ಪವರ್ ಇಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್. ಸೊ ನಮ್ಮ ಥಾಟ್ ಪ್ರೊಸೆಸ್ ಹೇಗಿರ್ತದೆ, ಸೊ ಇಫ್ ಅವರ್ ಥಾಟ್ ಪ್ರೊಸೆಸ್ ಇಸ್ ಸೋ ಸ್ಟ್ರಾಂಗ್, ಸೊ ನಥಿಂಗ್ ಇಸ್ ಅ ಬ್ಯಾರಿಯರ್ ಫಾರ್ ಅಸ್. ಸೊ ಏಜ್ ಇಸ್ ನಾಟ್ ಅ ಬ್ಯಾರಿಯರ್, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಸ್ ನಾಟ್ ಅ ಬ್ಯಾರಿಯರ್, ಆ್ಯಂಡ್ ನಥಿಂಗ್ ಇಸ್ ಅ ಬ್ಯಾರಿಯರ್ ಫಾರ್ ಅಸ್. ಅದೀಗ ನಾವು ನಮ್ಮ ಕಂಪನಿನ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಸೊ ವಿ ಡಿಂಟ್ ಹ್ಯಾಡ್ ಅನ್ ಆಫೀಸ್ ಸ್ಟ್ರಕ್ಚರ್, ವಿ ಡಿಂಟ್ ಹ್ಯಾಡ್ ಫಂಡಿಂಗ್. ಸೊ ನನ್ನ ಏಜ್ ಕೂಡ ಅರೌಂಡ್ 16 ಇತ್ತು ಅಷ್ಟೇ, ಬಟ್ ಸ್ಟಿಲ್ ವಿ ಸ್ಟಾರ್ಟೆಡ್ ಆಫ್. ಅಂದರೆ ಆ್ಯಸ್ ಆಫ್ ನೌ ಈಗ ನಮ್ಮ ಟೀಮ್ ದೊಡ್ಡದಾಗಿರ್ಬೋದು, ಬಟ್ ವಿ ಪೀಪಲ್ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಫ್ಯಾನ್ಸಿ ಕಾರ್ಪೊರೇಟ್ ಆಫೀಸಸ್ ಆ್ಯಂಡ್ ಆಲ್. ಸ್ಟಿಲ್ today also I am running the company from my home itself. So we have a small office structure at home. So I am working there. So if you want to start something, the first thing is you should not deviate, or you should not move from the epicenter. So the thing is focused. So because like just imagine if you want to sell some burgers, so the main requirement is we have to cook, or we have to produce tasty burgers. So luxury restaurants or luxury places where you sell burgers is secondary. But in our IT sector, office structure and other fancy things really doesn't matter, because we will be sitting at our home. Just WhatsApp and good laptop and good internet connection is more than sufficient. Yeah, so to run our business. ಆದ ಕಾರಣ ಎಪಿಸೆಂಟರಿಂದ ಶಿಫ್ಟ್ ಆಗಬಾರ್ದು ಯಾವತ್ತೂ ಕೂಡ. ಈಗ ನಮ್ಮ ಎಪಿಸೆಂಟರ್ ಏನು ಅಂತ ಹೇಳಿದರೆ ನಮ್ಮ ವರ್ಕ್, ನಮ್ಮ ಲ್ಯಾಪ್ಟಾಪ್ಸ್, ನಮ್ಮ ಇಂಟರ್ನೆಟ್. ಸೊ ಫೋಕಸಿಂಗ್ ಆನ್ ಅವರ್ ಪ್ರಾಜೆಕ್ಟ್, ದ್ಯಾಟ್ಸ್ ಇಟ್. ಸೊ ಈಗ ಸ್ಟಾರ್ಟಪ್ಸ್ ಅಂದರೆ ಈಗ ಕೆಲವು ಫಿಲ್ಮ್ಸಲ್ಲಿ, ಕೆಲವು ಡಾಕ್ಯುಮೆಂಟ್ರೀಸಲ್ಲಿ, ಅಥವಾ ಕೆಲವು ನ್ಯೂಸಲ್ಲೆಲ್ಲ ನೋಡಿರ್ಬೋದು, ತುಂಬ ಫ್ಯಾನ್ಸಿ ಸ್ಟಾರ್ಟಪ್ ಅಂದರೆ ತುಂಬ ಕೂಲ್. ಸ್ಟಾರ್ಟಿಂಗ್ ಅಪ್, ಸೊ ಅದರ CEO he will be called an entrepreneur, very fancy word. So raising some investments from some investors and leading a luxury life. So that is not the thing. If we do that, the meaning is we are shifting from the epicenter. So ಈಗ ಒಂದು ನಮ್ಮ ಪ್ರಾಡಕ್ಟ್ ಸ್ವಲ್ಪ ರೆಡಿ ಮಾಡೋದು, ಇದನ್ನು 4 ಜನರಿಗೆ ತೋರಿಸೋದು, ಒಂದು 10 crores ಇನ್ವೆಸ್ಟ್ಮೆಂಟ್ ರೇಸ್ ಮಾಡೋದು, ಒಂದು ದೊಡ್ಡ ಕಾರ್ಪೊರೇಟ್ ಆಫೀಸ್ ಮಾಡೋದು, ಮೂವಿಂಗ್ ಇನ್ ಅ ಕಾರ್. ಸೊ I really don't entertain this thing. I am working from home, I travel by bus, and I am just ನನ್ನ ಎಪಿಸೆಂಟರ್ಗೆ ಸ್ಟಿಕ್ ಆಗಿದ್ದೇನೆ. ಸೊ ದಟ್ ಈಸ್ ದ ಥಿಂಗ್. ಆಮೇಲೆ ನೀವೇನಾದರೂ ಸ್ಟಾರ್ಟಪ್ ಮಾಡಬೇಕು ಅಂತ ಇದ್ದರೆ, ಅಥವಾ ನೀವೇನಾದರೂ ಕಲಿಬೇಕು ಅಂತ ಇದ್ದರೆ, ದಿ ಪ್ರೆಸೆಂಟ್ ಗೌರ್ಮೆಂಟ್ ಈಸ್ ಎನ್ಕರೇಜಿಂಗ್ ಯು ಲೈಕ್ ಎನಿಥಿಂಗ್. ಸೊ after 2014, so the present government has launched Startup India scheme. So ನಮಗೆ ಸ್ಟಾರ್ಟಪ್ ಇಂಡಿಯಾ ಸ್ಕೀಮಿಂದ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಅಂತ ನಂಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೆನಿಫಿಟ್ ಸಿಕ್ಕಿದೆ. ಸೊ ಮುಂಚೆಲ್ಲ ಎಸ್ಟಾಬ್ಲಿಷಿಂಗ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಎಸ್ಟಾಬ್ಲಿಷಿಂಗ್ ಅನ್ LLP ಅಂದರೆ ತುಂಬ ಟೀಡಿಯಸ್ ಥಿಂಗ್. ಇಟ್ ವಾಸ್ ಅ ವೆರಿ ಬಿಗ್ ಡೀಲ್. ಬಟ್ ಪ್ರೆಸೆಂಟಾಗಿ ಹೇಳಬೇಕು ಅಂತಂದರೆ, ನೀವೊಂದು LLPಯನ್ನು ಅಥವಾ ನೀವೊಂದು ಪ್ರೈವೇಟ್ ಲಿಮಿಟೆಡನ್ನು 1 or 2 ವೀಕ್ಸಲ್ಲಿ ಯು ಕ್ಯಾನ್ ಇನ್ಕಾರ್ಪೊರೇಟ್. ಸೊ ಜಸ್ಟ್ ಮಿನಿಮಮ್ ಇಬ್ಬರು ಡೈರೆಕ್ಟರ್ಸ್ ಆ್ಯಂಡ್ ಮಿನಿಮಮ್ ಕ್ಯಾಪಿಟಲ್ ಇಷ್ಟು ಬೇಕು ಅಂತ ಏನಿಲ್ಲ ಈಗ. ಸೊ ಮುಂಚೆ ಕೂಡ ಇರಲಿಲ್ಲ, ಬಟ್ ನೌ ದ ಪ್ರೊಸೆಸ್ ಇಸ್ ವೆರಿ ವೆರಿ ಸಿಂಪಲ್. ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, DIPPT. ಸೊ
all the ministries are helping you like anything. So in India, so Department of Internal Promotion and Trade has recognized 40,000 startups in entire India. So I am very happy to say that Sarvagna Infotech is one of those startups. So that was the support which we got from the government. So now if I want to apply for a trademark, or if I want to register a patent, I will get 50% discount, because I am our company is recognized from One the, out of 40. yeah, we are one out of 40,000 startups. So government ಇಷ್ಟು ಸಪೋರ್ಟ್ ಮಾಡ್ತಾ ಇದೆ, ಆ್ಯಂಡ್ ಈ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಅ ನ್ಯೂ ಫರ್ಮ್, ಆರ್ ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್, ತುಂಬ ಈಸಿ ಆಗಿದೆ. ಸೊ ಒನ್ ಮೋರ್ ಥಿಂಗ್ ಇಸ್, ಈಗ ಇಫ್ ಯು ವಾಂಟ್ ಟು ಲರ್ನ್ ಪ್ರೋಗ್ರಾಮಿಂಗ್ ಆರ್ ಡಾಟಾ ಸೈನ್ಸ್ ಅಂದರೆ IIT Madras ಹ್ಯಾಸ್ ಲಾಂಚ್ಡ್ ಡಿಸ್ಟೆನ್ಸ್ ಬ್ಯಾಚುಲರ್ ಪ್ರೋಗ್ರಾಮ್ ಇನ್ ಡಾಟಾ ಸೈನ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್. ಸೊ ನೀವು ಒಂದು ಡಿಗ್ರಿ ಮಾಡ್ತಾ ಇದ್ದ ಹಾಗೆ ಅಥವಾ ಒಂದು ಕಂಪನಿ ರನ್ ಮಾಡ್ತಾ ಇದ್ದ ಹಾಗೆ, ಯು ಕ್ಯಾನ್ ಅಪ್ಲೈ ಫಾರ್ ದ್ಯಾಟ್ ಪ್ರೋಗ್ರಾಮ್. ಯು ಹ್ಯಾವ್ ಟು ಕ್ಲಿಯರ್ ದ ಎಂಟ್ರೆನ್ಸ್, ಆ್ಯಂಡ್ ಇಫ್ ಯು ಕ್ಲಿಯರ್ ಇಟ್, ಯು ವಿಲ್ like if you complete the 3 years course and write exams in offline, you will be graduated from IIT Madras. So I encourage, if you want to learn something, you can apply for that. I have personally applied for it, so I will be taking the exams in 2 or 3 months. So ಈಗ ಅಷ್ಟು ಕಷ್ಟ ಇಲ್ಲ. ಈಗ ಐ ಆಮ್ ಲರ್ನಿಂಗ್, ಲೈಕ್ ಐ ಆಮ್ ಅ BSc ಸ್ಟೂಡೆಂಟ್ ಹಿಯರ್ ಇನ್ ವಿವೇಕಾನಂದ. ಐ ಆಮ್ running 2 or 3 firms. So Sarvagna Infotech, But India Tech, A1 Life Care, and also one more financial startup will be launched by this year end. It is an NBFC, non-banking financial institute. Like, to launch that, we have to deposit around 2 crore in RBI for some safety deposit. So it is a very big headache. So I am running that. Along with that, I have applied for IIT Madras distance learning program. So ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್. ಅಂದರೆ ನಾನು ಫಸ್ಟಿಗೆ ಹೇಳಿದೆ, ದ ಮೈಂಡ್ ಈಸ್ ವೆರಿ ವೆರಿ ಪವರ್ಫುಲ್. ಹ್ಯೂಮನ್ ಬ್ರೈನ್ ಈಸ್ ಅನ್ಇಮ್ಯಾಜಿನೇಬಲ್. ಸೊ ಎನಿಥಿಂಗ್ ಕ್ಯಾನ್ ಬಿ ಅಚೀವ್ಡ್. ಸೊ ಐ ರಿಕ್ವೆಸ್ಟ್ ಯು, ಸೊ ಈಗ ನಾನು ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟೆ ಅದನ್ನು ಯುಟಿಲೈಸ್ ಮಾಡಿ, ಮತ್ತು ಇಂಟರ್ನೆಟ್ಟಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚು ರಿಸರ್ಚ್ ಮಾಡಿ, ಆ್ಯಂಡ್ ಯು ಗೋ ಫಾರ್ವರ್ಡ್. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಶ್ರೀನಿಧಿ. ಐ ಥಿಂಕ್ ಈ ಟೈಮ್ ಗ್ಯಾಪಲ್ಲಿ ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಅವ್ರ ಕಂಪನಿ ಬಗ್ಗೆ ಆಗಿರ್ಬೋದು, ಅಥವಾ ಅವರು ಹೇಗೆ ಒಂದು ಫ್ರಮ್ 0 to ಈ ಲೆವೆಲಿಗೆ ಬೆಳೆದ್ರಿ ಅನ್ನೋ ಇನ್ಫಾರ್ಮೇಷನ್ಸ್ ಕೊಟ್ರಿ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಮ್ಮ ಕಡೆಯಿಂದ ಹೃದಯದ ಧನ್ಯವಾದಗಳು ಶ್ರೀನಿಧಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇದೀಗ ಶ್ರೀನಿಧಿನ ಮಾತಾಡ್ತಾ ನೀವು ನೋಡಿದ್ರಿ, ಏಜ್ ಅನ್ನೋದು ಬ್ಯಾರಿಯರ್ ಅಲ್ಲ, ಅಥವಾ ನಮಗೆ ಸ್ಟಡೀಸ್ ಇಷ್ಟ ಆಗಲೇಬೇಕು ಅನ್ನೋದು ಕೂಡ ಬ್ಯಾರಿಯರ್ ಅಲ್ಲ. ಅದೆಷ್ಟೋ ಇನ್ಫಾರ್ಮೇಷನ್ಸ್ ನಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ, ಮೊಬೈಲಲ್ಲಿ, ಗೂಗಲಲ್ಲಿ ಎಲ್ಲ ಕೂಡ ಇದೆ. ಆದರೂ ನಾವು ಅದನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಿ ಯಾವ ಲೆವೆಲ್ಗೂ ಕೂಡ ಬೆಳಿಬೋದು ಅನ್ನೋದಕ್ಕೆ ಉದಾಹರಣೆ ಶ್ರೀನಿಧಿ. ಅದೇ ಥರ ನೀವೆಲ್ಲರೂ ಕೂಡ ಯೂತ್ ಯಾರೆಲ್ಲ ಇದನ್ನು ನೋಡ್ತಿದ್ದೀರಾ, ನೀವು ಸಕ್ಸಸ್ ಕಡೆ ಹೋಗಬೇಕಂದ್ರೆ ಅವ್ರು ಹೇಳಿದಾಗೆ ಫೋಕಸ್ಡ್ ಆಗಿ ವರ್ಕ್ ಮಾಡಿದರೆ ಖಂಡಿತ ನಿಮ್ಮ ಗುರಿಯನ್ನು ಸಾಧಿಸ್ಬೋದು. ಇಲ್ಲಿಗೆ ಇವತ್ತಿನ ಅಂತರಂಗ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.